ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಿನ್ನೆ ನಾವು ಒಂದು ಸ್ವಲ್ಪ ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಡೋರ್ ಲಾಕ್ ಎಲ್ಲ ತರಕ್ಕೆ ಹೋಗಿ, ಡೋರ್ ಲಾಕ್ ಅಲ್ಲ, ಸೊ ಇಲ್ಲಿ ಹಳೆ ಮನೇಲಿ ತೋರಿಸ್ತೀನಿ ನೋಡಿ, ಹಿಂಗೆ ಇಟ್ಕೊತೀವಲ್ಲ ಇದು ಮತ್ತು ಚಿಲ್ಕ ಇವೆಲ್ಲ ನೋಡ್ಕೊಂಬರಕ್ಕೆ ಹೋಗಿದ್ವಿ. ಹಾಗೆ ಫ್ರಂಟ್ ಗ್ಲಾಸ್ ಡಿಸೈನು ಕೂಡ ಸೆಲೆಕ್ಟ್ ಮಾಡಿ ಹೇಳ್ಬಿಟ್ಟು ಬಂದಿದ್ದೀವಿ, ಯಾವುದು ಏನು ಅಂತ ತೋರಿಸ್ತೀನಿ. ಹಾಗೆ ಎಷ್ಟು ಕಾಸ್ಟ್ಲಿ ಇದೆ ಅದನ್ನು ಕೂಡ ಅನ್ನೋದು ನಾನು ಅಂದ್ಕೊಂಡಿಲ್ಲ. ಒಂದು 100-200, ಸೊ ಒಂದು 400-500 ರೂಪಾಯಿ ಒಳಗಡೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋಗ್ಮೇಲೆ ನೋಡಿದ್ರೆ ಒಂದಕ್ಕಿಂತ ಒಂದು ಜಾಸ್ತಿನೇ ಇದೆ. ಏನೇನು ಹೋಗಿದ್ವಿ, ಯಾವ್ದ್ಯಾವ್ದು ಸೆಲೆಕ್ಟ್ ಮಾಡಿದ್ವಿ ಅಂತ ಕಂಪ್ಲೀಟ್ ಕ್ಯಾಟ್ಲಾಗ್ಗೆ ನಿಮಗೆ ತೋರಿಸ್ತೀನಿ. ಇನ್ನು ಇವತ್ತು ಗುರುವಾರ, ರಾಯರ ದಿನ, ಮನೆಯಲ್ಲೂ ಕೂಡ ಪೂಜೆ ಅಂತೂ ತುಂಬ ಚೆನ್ನಾಗಾಗಿದೆ. ಸೊ ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಿ ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ಯಾರ್ಯಾರು ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಭಗವಂತ ನಿಮಗೂ ಹಾರೈಸಲಿ ಅಂತ ತೋರಿಸ್ತಾ, ಇವತ್ತು ಸಿಂಪಲ್ಲಾಗಿ ನಾನೇ ಹೂ ಕಟ್ಟಿ ಹೆಂಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಗಾಯ್ಸ್, ಇನ್ನು ಈಗಷ್ಟೇ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವತ್ತೆಲ್ಲ ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು, ಇನ್ನು ರಿತಿಕ್ಷಾನು ಕೂಡ ಫುಲ್ ಕ್ಲೀನ್ ಮಾಡಿಕೊಂಡು ಅವಳು ಕೂಡ ಸ್ನಾನ ಮಾಡಿ ಅವಳು ದೇವ್ರಿಗೆಲ್ಲ ದೀಪ ಹಚ್ಚಿ ಇಟ್ಟಿದ್ದಾಳೆ. ರಾಯರಿಗೆ ಇವತ್ತು ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ರಾಯರೇ ಎದ್ದು ಬಂದು ಕುಂತಂಗೆ ಕಾಣಿಸ್ತಾ ಇದೆ. ಸೊ ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇನ್ನು ನಿನ್ನೆ ಹೂವು ಆ್ಯಕ್ಚುಲಿ ನಮ್ಮ ಹೊಲದಲ್ಲೇ ಕಿತ್ಕೊಂಡ್ಬಂದಿರೋದು, ನಾನೇ ಕಟ್ಟಿ ನನ್ನ ಕೈಯಾರ ನೋಡಿ ಎಷ್ಟು ದಿಂಡಕ್ಕೆ ಕಟ್ಟಿದ್ದೀನಿ. ಈ ಥರ ಹೂವು ನಮಗೆ ಹಳ್ಳಿ ಕಡೆ ಸಿಗಲ್ಲ ಸಾಮಾನ್ಯವಾಗಿ, ಯಾಕೆಂದರೆ ತುಂಬ ತೆಳ್ಳಗೆ ಕಟ್ತಾರೆ. ಅದರಲ್ಲೂ ರಾಯರಿಗೆ ಈ ಥರ ಅಲಂಕಾರ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇನ್ನು ರಿತಿಕ್ಷಾನು ಕೈ ಮುಕ್ಕೊಳ್ತಾ ಇದ್ದಾಳೆ ಈಗ. ಅವಳು ಕೂಡ ಕೈ ಮುಕ್ಕೊಂಡು ಪೂಜೆ ಎಲ್ಲ ಮಾಡಿ, ಇವತ್ತಿಂದ ಆ್ಯಕ್ಚುಲಿ ಎಕ್ಸಾಮ್ ಸ್ಟಾರ್ಟು. ಸೊ ಹಾಗಾಗಿ ನೀಟಾಗಿ ಎಲ್ಲ ಕೈ ಮುಕ್ಕೊತಾ ಇದ್ದಾಳೆ. ಏನು ಅವಳಿಗೆ ತಿಂಡಿಗೂ ಕೂಡ ಚಪಾತಿ ರೆಡಿ ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಗಿದೆ, ಸೊ ಚಪಾತಿ ಮಾಡಿಕೊಡೋಣ ಬನ್ನಿ. ಬೇಗ 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 ತಗೋರಿ ದೀಕ್ಷಾ. ಈಗಷ್ಟೇ ಚಪಾತಿ ಎಲ್ಲ ಮುಗಿಸಿ ರಿತಿಕ್ಷಂಗೆ ಚಪಾತಿ ಹಾಕ್ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಬಿಸಿಲು ಸಿಕ್ಕಾಪಟ್ಟೆ ಇದೆ ಗೈಸ್. ಸೊ ರಿತಿಕ್ಷನ ಕಳಿಸಿ, ಅವಳು ತಿಂಡಿ ತಿಂದಾದಮೇಲೆ ಕಳಿಸಿ ನೆಕ್ಸ್ಟ್ ಅಂಗಡಿಗೆ ಹೋಗಬೇಕು. ಸೊ ನಿನ್ನೆ ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ಇದನ್ನೆಲ್ಲ ತರಕ್ಕೆ ಹೋಗಿದ್ವಿ, ಅದ್ರ ಬಗ್ಗೆ ಬಂದು ಶೇರ್ ಮಾಡ್ತೀನಿ. ಇನ್ನು ಈಗಷ್ಟೇ ರಿತಿಕ್ಷನ್ನು ಕೂಡ ಕ್ಲಾಸಿಗೆ ಕಳಿಸಿ ಬಂದಿದ್ದೀನಿ. ಇನ್ನೇನು ಅಂಗಡಿ ತೆಗಿಬೇಕು. ಟೈಮ್ ಬಂದು ಆಲ್ರೆಡಿ ಈಗ 8:40 ಆಗಿದೆ. ಸೊ ನಾನು ಆಗಲೇ ಹೇಳ್ದಂಗೆ ಡೋರ್ ಹ್ಯಾಂಡಲ್ಲು ಅದೆಲ್ಲ ಎಷ್ಟೆಷ್ಟು ಏನೇನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇನ್ನು ನಿನ್ನೆ ಬ್ಲಾಗೆ ಕಂಟಿನ್ಯೂಷನ್ ಬ್ಲಾಗ್ ಇದರಲ್ಲೇ ಹಾಕಿದ್ದೀನಿ. ಆ್ಯಕ್ಚುಲಿ ನಿನ್ನೆ ರಿತಿಕ್ಷನ್ಗೂ ರಜೆ ಇರೋದ್ರಿಂದ ಅವಳನ್ನೂ ಕೂಡ ಕರ್ಕೊಂಡು ಹೋಗಿದ್ವಿ. ಇನ್ನು ನಾವು ಹೋಗ್ತಾ ಇರೋ ಅಂಗಡಿ ಬಂದು ಈಗಾಗಲೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಕಾರ್ಪೆಂಟ್ರ್ ಐಟಮ್ಸ್ ಇರ್ಬೋದು ಅಥವಾ ಗ್ಲಾಸಸ್ ಎಲ್ಲಿ ತಂದಿದ್ದು, ಏನು ರೇಟಲ್ಲಿ ತಂದಿದ್ದು ಅಂತ ಅದೇ ಎಲ್ಲ ಶೇರ್ ಮಾಡಿದ್ದೀನಿ ನಾನು. ಸೊ ಇವತ್ತು ಕೂಡ ಅದೇ ಅಂಗಡಿಗೆ ಹೋಗ್ತಾ ಇರೋದು. ಸೊ ಗಂಡ್ಸಿ ಹತ್ರ ಅಂದರೆ ಚನ್ನರಾಯಪಟ್ಟಣಕ್ಕೆ ಹೋಗೋ ಹೈವೇಲಿ ಗಂಡ್ಸಿ ಹ್ಯಾಂಡ್ ಪೋಸ್ಟ್ ಅಂಗಡಿ. ನಾವು ಹೋಗಿ ಇವತ್ತು ಆ್ಯಕ್ಚುಲಿ ಫ್ರಂಟ್ ಗ್ಲಾಸ್ ಡಿಸೈನ್ಸ್ ಬುಕ್ ಮಾಡೋಣ ಅಂಥೇಳಿ ಹೋಗಿದ್ದು. ಹಾಗೆ ನಾವು ಹೋಗ್ತಾ ನೋಡಿ ಈ ಅಂಗಡಿನೇ ನಾವು ಎಲ್ಲ ತರೋದು. ಹ್ಯಾಂಡ್ ಪೋಸ್ಟಲ್ಲಿರೋದು ಗಂಡ್ಸಿ ಹ್ಯಾಂಡ್ ಪೋಸ್ಟ್ ಸಂತೆ ನಡೆಯುತ್ತಲ್ಲ, ಸೊ ಅದ್ರ ಆಪೋಸಿಟೇ ಇದಿರೋದು. ಇನ್ನು ಗ್ಲಾಸ್ ಡಿಸೈನ್ಸ್ ಯಾವ ಥರ ತರೋಣ ಅಂತ ನಾನು ಸೆಲೆಕ್ಟ್ ಮಾಡೋಣ ಅಂತ ಹೋದ್ವಿ. ಈಗೇನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅದರಲ್ಲಿ ಇವ್ರದ್ದು ಡಿಸೈನ್ಸ್ದು ಕ್ಯಾಟ್ಲಾಗ್ ಇರಲಿಲ್ಲ, ಸೊ ಹಾಗಾಗಿ ಸೆಲೆಕ್ಟ್ ಮಾಡಲಿಲ್ಲ. ಇನ್ನು ದೇವ್ರ ಮನೆಗೆ ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಈ ಥರ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ತೆಂಗಿನಕಾಯಿ ಇರೋದು ಶುಭ ಶಕುನ, ಆಮೇಲೆ ಸ್ವಸ್ತಿಕ್ಕು ಓಂ ಎರಡೂ ಇದೆ. ಸೊ ನೀವೆಲ್ಲ ನೋಡ್ತಾ ಇರ್ತೀರ ಬಾಗಿಲು ಮೇಲೆಲ್ಲ ಹಾಕ್ಸಿರ್ತಾರೆ ಒಳ್ಳೆಯದು ಅಂತ, ಹಾಗಾಗಿ. ಇನ್ನು ಡೋರ್ ತೆಗಿಯೋದಕ್ಕೆ ಹ್ಯಾಂಡ್ಲೆಲ್ಲ ಇಕ್ಕಿರ್ತಾರಲ್ಲ, ಅದನ್ನು ಕೂಡ ಒಂದು ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಈಗೇನು ನಾನು ಫಸ್ಟ್ ತೋರಿಸಿದ್ನಲ್ವ, ಅದು ನಮ್ಮ ಮನೆಗಿರಲಿ ಅಂತ ನಾನು ಸೆಲೆಕ್ಟ್ ಮಾಡಿದ್ದು. ಇನ್ನು ಈಗ ತೋರಿಸ್ತಾ ಇರೋದು ಬಂದು ಇದೆಲ್ಲ ಬಂದು 15 to 20 ಇಂಚಸ್ಸು. ಅಲ್ಲೇ ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಇದ್ರ ಪ್ರೈಸ್ ಬಂದು 1800 ರೂಪಾಯಿ ಇತ್ತು. ಈಗ ನಿಮಗೆ ತೋರಿಸ್ತಾ ಇರೋದು ಬಂದು ಇದು 12 ಇಂಚಸ್ದು ಮತ್ತು 11 ಇಂಚಸ್ದು ಎರಡು ಇದೆ. ಇದೆಲ್ಲ ಈ ಹ್ಯಾಂಡಲ್ಸ್ ಎಲ್ಲ ಬಂದು 18 ರೂಪೀಸ್ ಇದೆ. ಇದರಲ್ಲೂ ಕೂಡ 2 ವೆರೈಟೀಸ್ ಇದೆ, ಕೋಟೆಡ್ಡು ಮತ್ತು ನಾನ್ ಕೋಟೆಡ್ ಅಂತ. ಸೊ ಏನಪ್ಪ ಡಿಫ್ರೆನ್ಸು ಕೋಟೆಡ್ಡು ನಾನ್ ಕೋಟೆಡ್ ಅಂದರೆ,
ಕೋಟೆಡ್ ಅಂದರೆ ಅದು ಅದೇ ಥರ ಕಾಣಿಸುತ್ತೆ, ಬಟ್ ಅದೊಂದು ಸ್ವಲ್ಪ ಬಿಸಿಲಿಗೆ ಹೋದ್ಮೇಲೆ ಕಲರ್ ಹೋಗುತ್ತಂತೆ. ನಾನ್ ಕೋಟೆಡ್ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿರುತ್ತಂತೆ, ಎಷ್ಟು ಬಿಸಿಲು ಬಂದರೂ ಅದು ಅಷ್ಟೇ ಬಿಸಿಲು ಇರುತ್ತಂತೆ. ಇನ್ನು ಈಗ ತೋರಿಸ್ತಾ ಇರೋದು ಬಂದು 10 ಇಂಚಸ್ಸು, 10 ಇಂಚಸ್ ಟು 12 ಇಂಚಸ್ಸು. ಸೊ ಈ ಪ್ರೈಸ್ ಬಂದು ನಾನು ಫಸ್ಟ್ ಪೇಜಲ್ಲಿ ಇದೆಯಲ್ಲ ಅದೆಲ್ಲ ಬಂದು 1500 ಅಂತೆ. ಈ ಥರ ಪ್ಯಾಟ್ರನಲ್ಲಿ ಬಂದು 1600 ಇದೆ. ಈಗ ಏನು ತೋರಿಸ್ತಾ ಇದ್ದೀನಿ ಇದು ಕೋಟೆಡ್, ಅಂದರೆ ಇದು ನೋಡೋದಕ್ಕೆ ಸೇಮು. ಆಗಲೇ ಹೇಳಿದ್ನಲ್ಲ ಡಿಫ್ರೆನ್ಸು ಕೋಟೆಡ್ಗೂ ಮತ್ತು ನಾನ್ ಕೋಟೆಡ್ಗೂ ಏನು ಡಿಫ್ರೆನ್ಸು ಅಂತ. ಇದು ಅದೇ ಥರ ಈ ಪೇಜಲ್ಲಿರೋದೆಲ್ಲ ಕೋಟೆಡ್ಡು. ಈಗ ತೋರಿಸ್ತಾ ಇರೋದು ನಾನ್ ಕೋಟೆಡ್ಡು. ಇದರಲ್ಲಿ ನೀವು ನೋಡ್ತಿರ್ಬೋದು ಅಲ್ಲಿ ತ್ರಿಶೂಲ ಥರ ಕಾಣಿಸ್ತಿದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಬಟ್ ನಿಮಗೆ ಹೆಂಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ, ಬಟ್ ಅಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಅದೆಲ್ಲ ಲೈಫ್ ಇರಲ್ಲ, ಅಂದರೆ ತುಂಬ ದಿವಸ ಬಾಳಿಕೆ ಬರಲ್ಲ, ಆರ್ಟಿಫಿಷಿಯಲ್ಗೋಸ್ಕರ ಅಷ್ಟೇ ತೊಗೋಬೇಕು. ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದು ಅಷ್ಟೇ ಚೆನ್ನಾಗಿದೆ, ಬಟ್ ಅದು ರೌಂಡ್ ಅನ್ನೋದು ಫುಲ್ಲು ಸುತ್ತಲೂ ಇರಲಿಲ್ಲ, ಹಾಗಾಗಿ ಅದನ್ನು ಬೇಡ ಅಂದ್ಕೊಂಡೆ. ಇನ್ನು ಈ ಪೇಜಲ್ಲಿ ಕಾಣಿಸ್ತಾ ಇರೋದು ನೋಡಿ, ಎಷ್ಟು ವೆರೈಟೀಸ್ ಇದೆ, ಅಷ್ಟು ವೆರೈಟೀಸನ್ನು ಹಾಕಿಟ್ಕೊಂಡಿದ್ದಾರೆ. ಇದಿಷ್ಟರಲ್ಲಿ ಯಾವ್ದು ಫಿಕ್ಸ್ ಮಾಡ್ಕೊಳೋದು ಅಂತ. ಹಾಗೆ ನೆಕ್ಸ್ಟ್ ಬಂದು ನಿಮಗೆ ಸಿಲ್ವರಲ್ಲಿದೆ ನೋಡಿ, ಇದೆಲ್ಲ ಬಂದು ಒಳಗಡೆ ರೂಮ್ಗಳ್ಗೆ ಹಾಕಿಸ್ಕೊಬೋದು. ಹಾಲ್ಗೆಲ್ಲ ಇದು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸಿಲ್ವರಲ್ಲೂ ಅಷ್ಟೇ ಡಿಸೈನ್ ಮೇಲೆ ಮತ್ತು ಲೆಂತ್ ಮೇಲೆ ಪ್ರೈಸ್ ಡಿಫ್ರೆನ್ಸ್ ಆಗಿತ್ತು. ಆಮೇಲೆ ಶಾರ್ಟ್ ಇರೋದು ಬಂದು ಬೇರೆ ಪ್ರೈಸು, ಲೆಂತ್ ಇರೋದು ಬಂದು ಬೇರೆ ಪ್ರೈಸು, ಲಾಂಗ್ ಇರೋದೆಲ್ಲ ಬಂದು ಇದರಲ್ಲೂ ಕೂಡ 500 550ಇಂದ ಸ್ಟಾರ್ಟ್ ಆಗಿತ್ತು. ಇನ್ನು ಶಾರ್ಟ್ ಇರೋದೆಲ್ಲ 450 400 300 ಈ ಥರ ಎಲ್ಲ ಇತ್ತು. ಇನ್ನು ಇದನ್ನು ಕೂಡ ನೋಡಿ, ಮುಂದೆಗಡೆ ಡೋರ್ ಹಿಡ್ಕೋತೀವಲ್ಲ ಅದೇ ಥರದ್ದು. ಬಟ್ ಇದೇನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಯಾಕೆಂದರೆ ಸಣ್ಣ ಇದೆ, ಕೈಯಲ್ಲಿ ಹಿಡ್ಕೊಳಕ್ಕೂ ತುಂಬ ಗ್ರಿಪ್ ಇಲ್ಲ. ನಾನು ಆಗಲೇ ಹೇಳಿದ್ನಲ್ಲ ಸ್ಟೀಲಲ್ಲೂ ಕೂಡ ಡಿಸೈನ್ಸು ಮತ್ತು ಲೆಂತ್ ಮೇಲೆ ಪ್ರೈಸ್ ಡಿಫ್ರೆನ್ಸು ಅಂತ. ಸೊ ನೋಡಿ ಅದರಲ್ಲೂ ಕೂಡ ವೆರೈಟೀಸ್ ಇದೆ, ಬಟ್ ರೂಮ್ಗೆಲ್ಲ ಅಲ್ವಾ, ಸೊ ಶಾರ್ಟ್ ಇದ್ದರೆ ಸಾಕು ಅಂತ ಹೇಳಿ ನಾನು ಬೇಸಿಕ್ಲಿ ಶಾರ್ಟೇ ತಗೊಂಡೆ. ಲಾಂಗ್ ಇರೋದನ್ನು ಕಾಸ್ಟ್ಲಿ ಇತ್ತಲ್ವ, ಸೊ ಹಾಗಾಗಿ ಅದನ್ನು ಬೇಡ ಅಂತ ಹೇಳಿ ಬಂದೆ. ಇನ್ನು ಹಾಗೆ ದೇವ್ರ ಮನೆಗೆ ಒಂದು ಗಂಟೆಗಳು ಹಾಕ್ಸೋಣ ಅಂಥೇಳಿ ಸೆಲೆಕ್ಟ್ ಮಾಡಿಕೊಂಡೆ. ಆ ಗಂಟೆಗಳು ನೋಡಿ ಎಲ್ಲ 100 150 70 ರುಪೀಸಿಂದ ಸ್ಟಾರ್ಟ್ ಇತ್ತು. ಬಟ್ 70 80 ಇದೇನು ಕ್ಯಾಟ್ಲಾಕಲ್ಲಿಲ್ಲ, ಅದೇನು ನನಗೆ ಅಷ್ಟು ಚೆನ್ನಾಗಿಲ್ಲ. ಇಲ್ಲೇನು ಕ್ಯಾಟ್ಲಾಕಲ್ಲಿದೆ ಇದು ಒಂದೊಂದು ಡಿಸೈನಲ್ಲಿ ಚೆನ್ನಾಗಿತ್ತು. ಇನ್ನು ಹಾಗೆ ಫ್ರಂಟ್ ಡೋರ್ಗೆ ಹಾಕೋದಕ್ಕೂ ಕೂಡ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡೋಣ ಅಂಥೇಳಿ ಸೆಲೆಕ್ಟ್ ಮಾಡಿಕೊಂಡೆ. ನನಗೆ ಬಂದು ಆ್ಯಕ್ಚುಲಿ ಸೆಕೆಂಡ್ ಲೈನಲ್ಲಿ ಸೆಕೆಂಡ್ ಒನ್ನು ಮತ್ತು ಫಸ್ಟ್ ಒನ್ನು ಎರಡು ತುಂಬಾ ಇಷ್ಟ ಆಯಿತು. ಸೊ ಡೋರಿಗೆ ಹಾಕಿದ್ರೆ ಏನೇ ಕೆಟ್ಟದಿದ್ರೂ ವಿಘ್ನಗಳು ಏನೂ ಆಗಬಾರ್ದು ಅಂತ ಅದೆರಡು ತೊಗೊಳೋಣ ಅಂಥೇಳಿ ಅದನ್ನು ಫೈನಲಿ ಸೆಲೆಕ್ಟ್ ಮಾಡಿಟ್ಟು ಬಂದ್ವಿ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ರೂಮ್ಗೆ ಈ ಸ್ಕ್ರೀನ್ ಎಲ್ಲ ಹಾಕೋದಕ್ಕೆ, ಕರ್ಟನ್ಗಳೆಲ್ಲ ಹಾಕೋದಕ್ಕೆ ಅದನ್ನು ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮನೆಗೆ ಬರೋದು ಬರೀ ರೂಮ್ಗಳಿಗೆ ಮಾತ್ರ, ಓಪನ್ ಕಿಚನ್ ಥರ ಮಾಡಿಸಿರೋದ್ರಿಂದ ಸೊ ಕಿಚನ್ಗೆಲ್ಲ ಏನೂ ನೆಸೆಸಿಟಿ ಇರಲಿಲ್ಲ. ಸೊ ಅದು ವೆರೈಟೀಸ್ ಇತ್ತು. ನನಗೆ ಈಗ ಸದ್ಯಕ್ಕೆ ಏನು ಬೇಕೋ ಅದನ್ನು ತೊಗೊಂಡು ಇವೆಲ್ಲ ನೋಡಿಕೊಂಡು ಪ್ರೈಸಸ್ ಎಷ್ಟೆಷ್ಟಿದೆ ಏನೇನು ಅಂತ ತಿಳ್ಕೊಂಡು ಬಂದ್ವಿ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಹೋದಾಗ ನಮಗೊಂದು ಅಂದಾಜು ಕ್ಯಾಲ್ಕುಲೇಟಿಗೆ ಬೇಕಲ್ಲ ಎಷ್ಟಾಗುತ್ತೆ ಏನು ಅಂತ. ಸೊ ಹಾಗಾಗಿ ಕಂಪ್ಲೀಟಾಗಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದ್ವಿ ಗೈಸ್. ಸೊ ನೋಡಿದ್ರಲ್ಲ ಗೈಸ್, ಆ್ಯಕ್ಚುಲಿ ನೆನ್ನೆನೆ ಹೋಗಿ ಏನೇನು ಬೇಕು ಪ್ರತಿಯೊಂದನ್ನು ಕೂಡ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನೆನ್ನೆ ನಾವು ಆ್ಯಕ್ಚುಲಿ ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ದು ಬಂದು ಡೋರ್ ಗ್ಲಾಸಸ್ಸು ದೇವ್ರ ಮನೆಗೆ ಮತ್ತು ಕಿಟಕಿಗಳಿಗೆ. ಪ್ರೈಸಸ್ಸು ಓಕೆ ಅನ್ನಿಸ್ತು. ನಾವು ಫಸ್ಟೇ ಸ್ವಲ್ಪ ಕೊಟ್ಟು ಬಂದಿದ್ವಿ ಅಮೌಂಟು, ಬಟ್ ಡಿಸೈನ್ಸ್ ಸೆಲೆಕ್ಟ್ ಮಾಡಿರಲಿಲ್ಲ. ಹಾಗಾಗಿ ನಿನ್ನೆ ಹೋಗಿ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಕೊಟ್ಟು ಬಂದಿದ್ದೀವಿ. ಅದನ್ನು ಆ್ಯಕ್ಚುಲಿ ಇವಾಗ ಗೈಸ್ ಅಂಗಡಿಲಿದ್ರೆ ತುಂಬ ಅಂದರೆ ತುಂಬಾ ವೆಹಿಕಲ್ಸ್ ಸೌಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಬಟ್ ಈಗ ಇಲ್ಲಿಂದ ನಾನು ತಿರ್ಗಾ ಮನೆಗೆ ಹೋಗೋಕ್ಕೂ ಆಗೋದಿಲ್ಲ. ಇನ್ನು ನಾನು ಹೇಳ್ದಂಗೆ ಡಿಸೈನ್ ಸೆಲೆಕ್ಟ್ ಮಾಡಿ ಎಲ್ಲ ಕೊಟ್ಟು ಬಂದಿದ್ದೀವಿ. ಶನಿವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಶನಿವಾರ ನಾನು ತಂದಮೇಲೆ ಹೆಂಗೆ ಕಾಣಿಸ್ತಿದೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.